ಕಮಲ ಅನ್ನೋದು ಮೊದಲೇ ಸತಿ ನಡೀತಿದೆ ಬೆಂಗಳೂರಲ್ಲಿ. ಅದಕ್ಕೆ ನಿಮ್ಮ ಅನಿಸಿಕೆ ಏನು? ಬೆಂಗಳೂರಿನಲ್ಲಿ ಕಮಲ ಫಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅನಿಸಿಕೆ ಅಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಮಲ ಆಗ್ತದಂತ ನಮಗೆ ಕೂಡ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಊರಿನಲ್ಲಿ ಒಂದು 20 ಕಮಲ ಆಗ್ತಾ ಇದೆ. ಆ ಕಮಲ ಒಂದು ಕಮಲ ಆಗಿದ್ದು, ಒಂದು ಕಮಲದಲ್ಲಿ ಕೂಡ ನಮ್ಮ ಕೋಣ ಸೆಕೆಂಡ್ ಮೆಡಲ್ ಮಾಡಿದೆ. ಇದು ಮುನ್ನ ಮತ್ತೆ ರಾಜ ಮತ್ತೆ ಲಕ್ಕಿ. ಮತ್ತೆ ಇದು ಕೂಡ ಸೆಮಿಫೈನಲ್ ಅಲ್ಲಿ ಬಂದಿದೆ. ಅದು ಕೂಡ ಸೆಮಿಫೈನಲ್ ಒಂದು 3 ಪಲ್ಸ್ ಅಲ್ಲಿ ಹೋಗಿದೆ. ಇದರಲ್ಲಿ ಅಂದ್ರೆ ಕಮಲ ಅಂದ್ರೆ ನಿಮ್ಗೆ ಏನಂತ ನಾವು ಹೇಳ್ತೇವೆ, ಕಮಲ ಅಂದ್ರೆ ಒಂದು ಜಾನಪದ ಕ್ರೀಡೆ. ಅದರಲ್ಲಿ ನಾವು ಸಾಕೋದು ದೇವರ ಒಂದು ಇದಕ್ಕೆ ಕಮಲ ಇರ್ತದೆ, ದೈವ ಕಮಲ ಇರ್ತದೆ. ಅದಕ್ಕೆ ನಾವು ತಗೊಂಡು ಹೋಗಿ ಕಮಲ ಫಸ್ಟ್ ಹಾಗೆ ಸ್ಟಾರ್ಟ್ ಆಗಿದೆ. ಈಗ ಏನಾದ್ರೆ ಟ್ರ್ಯಾಕ್ ಮಾಡಿ ಟ್ರ್ಯಾಕ್ನಲ್ಲಿ ಓಡಿಸೋದು. ಈಗ ಇದಕ್ಕಿಂತ ನಾವೆಲ್ಲ ಇದು ಮಾಡಿದ್ದೇವೆ, ಸ್ವಿಮ್ಮಿಂಗ್ ಪೂಲು, ಅದಕ್ಕಿಂತ ಗದ್ದೆ, ಅದ್ರ ಟ್ರಯಲ್ ಮಾಡಿ. ಮತ್ತೆ ನಾವು ನಮ್ಮ ಸೈಡ್ನಲ್ಲಿ ಸ್ಟೇಡಿಯಂ ಎಲ್ಲ ಉಂಟು ಬಜಗುಳಿಯಲ್ಲಿ, ಅಲ್ಲಿ ನಾವು ಇದಕ್ಕೆ ಟ್ರಯಲ್ ಮಾಡೋದು. ಈಗ ನಾವು ಕಮಲದಲ್ಲಿ ಇಲ್ಲಿ ತಂದು ನಮಗೆ ಭಾರಿ ಖುಷಿ ಆಯ್ತು. ಯಾಕಂದ್ರೆ ಇಷ್ಟೊಂದು ಕ್ರೌಡು ಮತ್ತೆ ಇಷ್ಟೊಂದು ಪಬ್ಲಿಕ್, ಮತ್ತೆ ನಿಮ್ಮಂಥವ್ರು ಮಸ್ತು ಜನ ಬಂದು ನಮ್ಮ ಹತ್ರ ಮಾತಾಡ್ತಾರೆ. ಕೋಣ ಹೇಗೆ ನೀವು ಸಾಕಿದ್ದೀರಿ, ಹಾಗೆ ನಾನು ಕೋಣ ಸಾಕಿದ್ದು ಭಾರಿ ಕಷ್ಟ ಇದೆ. ಹಾಗೆ ಮತ್ತೆ ಕೋಣದ್ದು ನಿಮ್ಗೆ ಈಗ ಹೇಗೆ ರೇಸ್ ಆಗಿದೆ ಅಂತ ನಾನು ಕೇಳುದು, ಹೇಗೆ ಆಗಿದೆ ಕಮಲ ನಿಮ್ಗೆ ನೋಡಿದೆಯಲ್ಲ, ಹೇಗೆ ಆಗ್ತದೆ? ತುಂಬಾ ಚೆನ್ನಾಗಿತ್ತು. ಅಂದ್ರೆ ನನಗೆ ಪ್ರೌಡ್ ಆಗ್ತಿದೆ ನಮ್ಮ ಕರ್ನಾಟಕದಲ್ಲಿ ಈ ತರ ನಡೀತಿದೆ. ಥ್ಯಾಂಕ್ ಯು. ಮತ್ತೆ ಕೋಣ ಸಾಕ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ನಾವು ಕೂಡ ಒಂದು 20 ವರ್ಷದಿಂದ ನಾವು ಕೋಣ ಸಾಕಿ ನಾವು ಮಸ್ತು ಮೆಡಲ್ ಮಾಡಿದ್ದೇವೆ. ಮೆಡಲ್ ಮಾಡಿ ಕೋಣ ಓಡಿಸಿ ಈಗ ಕೂಡ ನಮ್ದೊಂದು ಹೆಸರುಂಟು. ಇವರದ್ದು ಕೋಣ ಅಂದ್ರೆ ಒಂದು ಮಾಳದವರದ್ದು ಕೋಣ ಅಂದ್ರೆ ಭಾರಿ ಹೆಸರುಂಟು. ಇಲ್ಲಿ ತರುವಾಗ ಕೂಡ ನಮ್ಗೆ ಕೂಡ ಹೆದರಿಕೆ ಇತ್ತು. ಯಾಕಂದ್ರೆ ನಮ್ಗೆ ಹೋಗಿ ಇನ್ನೊಂದು 20 ಕಮಲಲ್ಲಿ ಈಗ ನಮ್ಮ ಊರಿನಲ್ಲಿ ಓಡಿಸ್ಲಿಕ್ಕೆ ಉಂಟು. ಈಗ ಸ್ವಲ್ಪ ಏನಾದ್ರೆ ಈಗೆಲ್ಲ ಆರೋಗ್ಯ ಎಲ್ಲ ಇದು ನಮ್ಮ ಊರಿನ ಇದಕ್ಕೆ ನೀರು ತಂದಿದ್ದೇವೆ, ಇಲ್ಲಿದ್ದ ನೀರು ಕೊಡುದಿಲ್ಲ. ಯಾಕಂದ್ರೆ ನಮ್ಗೆ ಅದನ್ನ ನಡೀತದೆ, ಕೋಣಗೆಲ್ಲ ನಡೆಯುದಿಲ್ಲ. ಮತ್ತೆ ಅಷ್ಟು ಕಷ್ಟ ಉಂಟು. ಈಗ ನಾವು ಟ್ರೈ ಮಾಡಿದೆ. ಈಗ ನಮ್ಗೆ ಬಂದು ಅದೊಂದು ಕ್ವಾರ್ಟರ್ ಫೈನಲ್ ಬಂದಿದೆ, ಇದು ಕೂಡ ಕ್ವಾರ್ಟರ್ ಫೈನಲ್ ಬಂದಿದೆ. ಇನ್ನು ನಮ್ಗೆ ಸೆಮಿಫೈನಲ್.